welcome to my YouTube channel Sevanti Diaries. So very good morning. Let's get started with my first YouTube video. So ಇದು ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ ಆಗಿರೋದ್ರಿಂದ ತುಂಬ ಪಾಸಿಟಿವ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಐ ವಾಂಟ್ ಟು ರಿಯಲಿ ಎಂಜಾಯ್ ದಿಸ್ ಪ್ರಾಸೆಸ್. ಹೋಪ್ ನೀವೆಲ್ಲರೂ ನನಗೆ ಹಂಗೆ ಸಪೋರ್ಟ್ ಮಾಡ್ತೀರಾ ಅಂತ. ಸೊ ನಾನಿಲ್ಲಿ ಎದ್ದಿರೋದು 6:30ಗೆ. ಅಷ್ಟೇನು ಬೆಳಕಾಗಿರಲಿಲ್ಲ, ಸ್ವಲ್ಪನೇ ಬೆಳಕಿತ್ತು. ಇನ್ನು ಅವಾಗವಾಗ ಬೆಳಕಾಗ್ತಾಯಿತ್ತು ಆ್ಯಂಡ್ ಇಲ್ಲಿ ಪೂರ್ತಿ ಬೆಳಕಾಗೋದು ಒಂದು 7:30 ಆಗುತ್ತೆ. ಸೊ ನಾನು ಹಾಗೇ ಎದ್ದು ಹೊರಗಡೆ ಎಲ್ಲ ಸ್ವಲ್ಪ ಸ್ಕೈ ಗೇಸ್ ಮಾಡ್ತಾಯಿದ್ದೆ. ನನಗೆ ಆಕಾಶ ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಬೆಳಿಗ್ಗೆ ಪಾಸಿಟಿವ್ ಅನಿಸುತ್ತೆ ನನಗೆ. ಆ್ಯಂಡ್ ಅದಾದಮೇಲೆ ನಾನು ಏನೇನು ಮಾಡಬೇಕು ಅಂದೆಲ್ಲ ಯೋಚನೆ ಮಾಡ್ತಾಯಿದ್ದೆ, ಬಿಕಾಸ್ ಇವತ್ತು ನನಗೆ ಆಫ್ ಇತ್ತು. ಸೊ ನಾನು ಆಮೇಲೆ ಮತ್ತೆ ಕೂತ್ಕೊಂಡು ಆದಷ್ಟು ಡೈಲಿ ಟ್ರೈ ಮಾಡ್ತೀನಿ ಗ್ರ್ಯಾಟಿಟ್ಯೂಡ್ ಜರ್ನಲ್ ಬರೆಯೋಕ್ಕೆ. ಸೊ ನಾನು ಗ್ರ್ಯಾಟಿಟ್ಯೂಡ್ ಜರ್ನಲ್ ಬರಿತಾ ಬೆಳಿಗ್ಗೆ ಏನಾದರೂ ಒಂದು ಕುಡಿಯೋಕ್ಕೆ ಡ್ರಿಂಕ್, ಬೀಟ್ ಹಾಟ್ ವಾಟರ್ ಇರ್ಬೋದು ಅಥವಾ ಗ್ರೀನ್ ಟೀ, ಬ್ಲ್ಯಾಕ್ ಕಾಫಿ, ಆ ಥರ ಏನಾದರೂ ಒಂದು ಇರಬೇಕು. ಸೊ ನಾನು ಬೆಳಿಗ್ಗೆ ಒಂದು ಕಪ್ ಸೈಡ್ಗೆ ಇಟ್ಕೊಂಡು ಎಲ್ಲದನ್ನೂ ಬರಿತಾ ಹೋಗ್ತೀನಿ. ನನಗನ್ಸಿದ್ದನ್ನೆಲ್ಲ, ಅದನ್ನ ಏನು ಬರಿತೀನಿ, ಹೆಂಗೆ ಬರಿತೀನಿ, ಅದು ಏನಾದರೂ ವೀಡಿಯೋ ಬೇಕು ಅಂತಂದರೆ ಪ್ಲೀಸ್ ಡೂ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ನಾನು ಅದಕ್ಕೆ ಅಂತಲೇ ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡ್ತೀನಿ. ಬಟ್ ಅದು ಏನು ಬರಿತೀನಿ ಅಂತಂದರೆ ಇಟ್ ಈಸ್ ಅ ಗ್ರ್ಯಾಟಿಟ್ಯೂಡ್ ಜರ್ನಲ್ ಪ್ಲಸ್ ಸಮಥಿಂಗ್ ಮೋರ್ ಎಕ್ಸ್ಟ್ರಾ ದಟ್ ಕೀಪ್ಸ್ ಮೀ ಫೋಕಸ್ ಥ್ರೂ ಔಟ್ ದ ಡೇ. ಗ್ರ್ಯಾಟಿಟ್ಯೂಡ್ ಬುಕ್ ಎಲ್ಲ ಬರೆದಾಯಿತು. ಸೊ ನಾನು ಇದಕ್ಕೆ ಟೆಸ್ಕೋಗೆ ಹೋಗೋಣ ಅಂತ ಇದ್ದೀನಿ, ನಿಯರ್ ಬೈ, ಟು ಗೆಟ್ ಸಮ್ ಗ್ರಾಸರೀಸ್ ಎಲ್ಲ ತರಬೇಕಿತ್ತು. ಆ್ಯಂಡ್ ಎಲ್ಲ ಖಾಲಿ ಆಗಿದೆ. ಆ್ಯಂಡ್ ಇಲ್ಲಿ ಬೇಸಿಕ್ಸ್ ಇಲ್ಲ ಅಂತಂದರೆ ಜೀವನ ಮಾಡೋಕ್ಕಾಗಲ್ಲ. ಸೊ ಇಟ್ಸ್ ಬೀನ್ ಅ ವೀಕ್ ನಾನು ತಂದು. ಸೊ ನಾನು ಎವ್ರಿ ವೀಕ್ ಸ್ಟಾಕಪ್ ಮಾಡ್ತೀನಿ, ಬಿಕಾಸ್ ನನಗೆ ರಜೆಗಳು ಎಲ್ಲ ಸಿಗುತ್ತೆ ಅಲ್ವಾ. ಸೊ ಐಲ್ ಟೇಕ್ ಯು ಅಲಾಂಗ್. ಇವಾಗ ರೆಡಿ ಆಗಿಬಿಟ್ಟು ಹೋಗಿ ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ ಹಾಕಿದ್ದೀನಿ. ಜಸ್ಟ್ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ತಲೆ ಬಾಚ್ಕೊಂಡು ಲಿಪ್ಸ್ಟಿಕ್ ಹಾಕ್ಕೊಂಡು ಹೋಗ್ತಾ ಇರೋದಷ್ಟೇ. ಬಟ್ ಲೇಯರ್ಸ್ ಜಾಸ್ತಿ ಹಾಕಬೇಕು, ಬಿಕಾಸ್ ಚಳಿ ಇವತ್ತು ಐ ಥಿಂಕ್ ನೋಡಿ ಹಿಂಗಿದೆ. ಬಿಕಾಸ್ ಸ್ವಲ್ಪ ಕ್ಲೌಡಿ ಆಗಿದೆ. ಆಲ್ಸೋ ಗಾಳಿ ಜಾಸ್ತಿ ಇದ್ದರೆ ಚಳಿ. ಇವಾಗ ಗಾಳಿ ಇಲ್ಲ, 8 ಡಿಗ್ರೀಸ್ ಇದೆ, 7 ಡಿಗ್ರೀಸ್ ಇದೆ ಅಂದ್ರೂ ಅಷ್ಟೇನು ಗೊತ್ತಾಗಲ್ಲ, ಬಿಕಾಸ್ 4 ಡಿಗ್ರೀಸಲ್ಲೂ ನಾನು ಇದ್ದಿದ್ದಿದೆ. ಸೊ ಚಳಿ ಗೊತ್ತಾಗಲ್ಲ. ಬಟ್ ಗಾಳಿ ಜಾಸ್ತಿ ಇದ್ದರೆ ಇಟ್ ಫೀಲ್ಸ್ ಲೈಕ್ -1, -2 ಆ ಥರ. ಆ್ಯಂಡ್ ಇಲ್ಲಿ ಗಾಳಿ ಎಲ್ಲ ಜಾಸ್ತಿ ಸ್ಟ್ರಾಂಗ್ ಆಗಿರುತ್ತೆ, ಲೈಕ್ ಪುಷ್ ಮಾಡಿಬಿಡುತ್ತೆ. ಸೊ ನೋಡಬೇಕು ಹೆಂಗಿದೆ. ಬಟ್ ಸೇಫರ್ ಸೈಡ್ ಜಾಕೆಟ್, ಗ್ಲೌಸ್, ಮಫ್ಲರ್ ಮತ್ತು ಕಾಟನ್ ಇದ್ದರೆ ಕಾಟನ್ ಅಥವಾ ಇಯರ್ ಪಾಡ್ಸ್ ಹಾಕ್ಕೊಡೋದು, ಜಸ್ಟ್ ಟು ಕವರ್ ದ ಓಪನಿಂಗ್ಸ್ ಇನ್ ದ ಇಯರ್ ಅಷ್ಟೇ. ಸೊ ನೋಡೋಣ. ಜಸ್ಟ್ ಒನ್ ಟಾಪ್, ಜೀನ್ಸ್ ಆ್ಯಂಡ್ ಸ್ವಲ್ಪ ಲಿಪ್ಸ್ಟಿಕ್ ಅದೆಲ್ಲ ಮಾಡಿಕೊಂಡು ರೆಡಿ ಆಗಿದ್ದೀನಿ. ಬಿಕಾಸ್ ನಾನು ಬರೀ ಗ್ರಾಸರಿ ಶಾಪಿಂಗ್ ಹೋಗ್ತಾ ನಾನು ಹೆಂಗೂ ನಾನು ಯೂನಿವರ್ಸಿಟಿ ಒಳಗಡೆಯಿಂದನೇ ಹೋಗಬೇಕು. ಸೊ ಅಲ್ಲಿ ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಆಮೇಲೆ ಗ್ರಾಸರಿಗೆ ಹೋಗಿ ಬರಬೇಕು. ಸೊ ಇಟ್ಸ್ ಓಕೆ. ಒಂದು ವಾಚ್ ಹಾಕ್ಕೋಬೇಕು. ಈ ವಾಚ್ನ ಕತೆ ತುಂಬ ದೊಡ್ಡದಾಗಿದೆ, ಹೇಳ್ತೀನಿ ನೆಕ್ಸ್ಟ್ ವೀಡಿಯೋಸಲ್ಲಿ. ಬೇಕು ಅಂತಂದರೆ ಕಮೆಂಟ್ ಮಾಡಿ ಗೈಸ್. ನನ್ನ ಹತ್ರ ಇರೋದೇ ಒಂದು ವಾಚು, ಎಲ್ಲ ಇಂಡಿಯಾಗೆ ಹೋಗಿದೆ. ಏರ್ಪೋರ್ಟ್ವರೆಗೂ ತಂದು ಮನೆಗೆ ಸೇರಂಗಾಗಿದೆ. ಸೊ ಐ ರಿಯಲಿ ಲೈಕ್ ಮೈ ಹೇರ್. ನನಗೆ ತುಂಬ ಇಷ್ಟ ಆಗ್ತದೆ ನನ್ನ ಕೂದಲು ಕಟ್ ಮಾಡಿಸಿದ್ಮೇಲೆ, ಬಿಕಾಸ್ ಇಟ್ಸ್ ಈಸಿ ಟು ಮೇಂಟೈನ್. ಮುಂಚೆ ನಂಗೆ ಲಾಂಗ್ ಹೇರ್ ಇತ್ತು. ಸೊ ನೋಡೋಣ, ಆದರೆ ಬೆಳೆಸೋಣ. ಆ್ಯಂಡ್ ಅದು ಬಿಟ್ಟರೆ ನಾನು ಒಂದು ರಬ್ಬರ್ ಬ್ಯಾಂಡ್ ಹಿಂಗೆ ಕ್ಯಾರಿ ಮಾಡ್ತೀನಿ. ಕ್ಲಚ್ಚೆಲ್ಲ ನಂಗೆ ಬೇಕಾಗಿಲ್ಲ. ಸೊ ನಾನು ಶೂ ಹಾಕ್ಕೊಂಡು ಆಮೇಲೆ
ಆಗಲೇ ನಾನು ಬ್ರೇಕ್ಫಾಸ್ಟ್ ಮುಗಿಸ್ದೆ. ಇಟ್ಸ್ ಆಲ್ರೆಡಿ ಲೇಟ್. ಸೊ ನಾನು ಇವಾಗ ಆಚೆ ಹೋಗ್ತಾ ಇದ್ದೀನಿ. ಸೊ ನಮ್ಮ ಸೊಸೈಟಿ ನೋಡಿ ಎಷ್ಟು ಚೆನ್ನಾಗಿದೆ. ವೆದರ್ ತುಂಬ ಚೆನ್ನಾಗಿ ಅನಿಸುತ್ತೆ ಗಾಳಿ ಬಂದಿಲ್ಲ ಅಂತಂದರೆ. ಸೊ ಇದೆಲ್ಲ ಡಿಫ್ರೆಂಟ್ ಬಿಲ್ಡಿಂಗ್ಸ್ ಇಲ್ಲಿ. ಇಲ್ಲಿ ಮೋಸ್ಟ್ ಆಫ್ ದ ಪೀಪಲ್ ಇಂಗ್ಲೀಷ್ ಪೀಪಲೇ ಇರ್ತಾರೆ. ಆ್ಯಂಡ್ ಬೇರೆ ಕಂಟ್ರೀಸಿಂದನೂ ಇದ್ದಾರೆ. ಅಂದರೆ ಒಂದು ಸಮಥಿಂಗ್ ಲೈಕ್ ಇಂಡಿಯನ್ಸ್, ಪಾಕಿಸ್ತಾನೀಸ್ ಇರ್ತಾರೆ ಕೆಲವರು, ಮತ್ತು ಹಾಂಗ್ಕಾಂಗಿಂದ ಇರ್ತಾರೆ, ರಷ್ಯಾದಿಂದ ಇರ್ತಾರೆ. ಸೊ ತುಂಬ ಜನ ಬರ್ತಾರೆ ಇಲ್ಲಿಗೆ. ಆ್ಯಂಡ್ ಗುಡ್ ರೆಪ್ಯೂಟೆಡ್ ಯೂನಿವರ್ಸಿಟೀಸ್ಗೆಲ್ಲ ವೈಡ್ ವೆರೈಟಿ ಆಫ್ ಸ್ಟೂಡೆಂಟ್ಸ್ ಇರ್ತಾರೆ. ಸೊ ನೋಡಿ ಈ ಥರದ್ದು ಒಂದು ಗೇಟ್ ಇರುತ್ತೆ. ಓಕೆ, ಸೊ ಅಲ್ಲಿ ಗ್ರೀನ್ ಕಲರ್ ಅದನ್ನ ಪ್ರೆಸ್ ಮಾಡಿದ್ರೆ ಆಟೋಮ್ಯಾಟಿಕ್ ಓಪನ್ ಆಗುತ್ತೆ ಹಿಂಗೆ. ಸೊ ನಾನು ನಮ್ಮ ಯೂನಿವರ್ಸಿಟಿಯಿಂದ ತುಂಬ ಹತ್ರನೇ ಇರೋದು, ಜಾಸ್ತಿ ಎಲ್ಲ ದೂರ ಇಲ್ಲ. ಓಡಾಡಿ ಯೂಸ್ ಆಗಿಬಿಟ್ಟಿದೆ, ರೂಟ್ಸ್ ಎಲ್ಲ ಗೊತ್ತು. ನೋಡಿ ಅಲ್ಲಿ, ದಿಸ್ ಇಸ್ ಹೌ ದ ಫ್ರಂಟ್ ಆಫ್ ಮೈ ಯೂನಿವರ್ಸಿಟಿ ಲುಕ್ಸ್ ಲೈಕ್. ನೋಡಿ, ಬಟ್ ಫ್ರೀಸಿಂಗ್ ಕೋಲ್ಡ್ ಆಗಿದೆ. ಇಟ್ಸ್ ನಾಟ್ ಈಸಿ ಬಿಕಾಸ್ ಗಾಳಿ ಜಾಸ್ತಿ ಇದೆ. ಟೆಂಪ್ರೇಚರ್ದಲ್ಲಿ 4. ಸೊ ಗ್ಲವ್ಸು, ಕಿವಿಗೆ ಇಯರ್ಫೋನ್ಸು ಎಲ್ಲ ಹಾಕೊಂಡು ಕವರ್ ಮಾಡ್ಕೊಂಡು ಮುಖಕ್ಕೆ ಗಾಳಿ ಹೊಡೆದಾಗ ಕಷ್ಟ ಆಗ್ತಾಯಿದೆ. ಓಕೆ, ಯೂನಿವರ್ಸಿಟಿ ರೀಚ್ ಆದರೆ ಕೆಲಸ ಮುಗಿಸ್ಕೊಂಡು ಹೇಳ್ತೀನಿ. ಇಲ್ಲಿ ಟ್ಯಾಪ್ ಮಾಡಿದ್ರೆ ಓಪನ್ ಆಗುತ್ತೆ. ಆ್ಯಂಡ್ ಯು ಕ್ಯಾನ್ ಗೋ ಇನ್ ಟು ಯೋರ್ ರೂಮ್. ಹಿಂಗೆ ಹೋದರೆ ಇಲ್ಲಿ ಒಂದು ರೂಮ್ ಕಾಣಿಸುತ್ತೆ. ದಿಸ್ ಇಸ್ ದ ಹಾಲ್. ಇಲ್ಲೇ ಹಾಲ್ ಆ್ಯಂಡ್ ಕಿಚನ್ ಇರೋದು. ಸೊ ನಾನು ಒಳಗಡೆ ಎಲ್ಲ ತೋರಿಸಕ್ಕೆ ಹೋಗಲ್ಲ, ಬಿಕಾಸ್ ಜಾಸ್ತಿ ಮೆಸ್ಸಿ ಆಗಿದೆ. ಯಾಕಂದರೆ ಇಲ್ಲಿ ನಾನು ಒಬ್ಬಳೇ ಎಲ್ಲ ಇರೋದು, ಬೇರೆಯವರು ತುಂಬ ಜನ ಇದ್ದಾರೆ. ಲೈಕ್ ಆಲ್ಮೋಸ್ಟ್ 12 ಜನ ಇರ್ತೀವಿ ಅಪಾರ್ಟ್ಮೆಂಟಲ್ಲಿ. ಬಟ್ ಅವ್ರವ್ರ ರೂಮ್ ಅವ್ರವ್ರಿಗೆ ಪ್ರೈವೇಟಾಗಿ ಇದೆ. ಸೊ ಅಫ್ಕೋರ್ಸ್ ನಾವು ಕ್ಲೀನಾಗಿ ಇಟ್ಕೋತೀವಿ ಅಂತಂದರೆ ಎಲ್ಲರೂ ಹಾಗೆ ಇರ್ತಾರೆ ಅಂತಲ್ಲ. ಸೊ ನಾವು ಅವ್ರ ಸ್ಪೇಸ್ನ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ, ಅವ್ರು ನಮ್ಮ ಸ್ಪೇಸ್ನ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ. ಸೊ ಇವಾಗ ಗ್ರಾಸರಿ ಶಾಪಿಂಗ್ ಮುಗಿಸ್ಕೊಂಡು ಬಂದಿದ್ದೀನಿ. ಸೊ ತೋರಿಸ್ತೀನಿ ನೋಡಿ ಏನೇನು ತಂದಿದ್ದೀನಿ ಅಂತ. ಸೊ ಎಗ್ಸ್ ತಂದಿದ್ದೀನಿ, ಬಿಕಾಸ್ ಎಗ್ಸ್ ಇಲ್ಲ ಅಂತಂದರೆ ಸರ್ವೈವ್ ಮಾಡೋಕ್ಕೆ ಆಗಲ್ಲ. ಇಲ್ಲಿ ವೆಜಿಟೇರಿಯನ್ಸ್ ಕತೆ ನಂಗೆ ಗೊತ್ತಿಲ್ಲ, ಐ ಆಮ್ ಸಾರಿ. ಅದು ಬಿಟ್ಟರೆ ಆ್ಯಪಲ್ ತಂದಿದ್ದೀನಿ, ಆಮೇಲೆ ಬ್ರೆಡ್ ತಂದಿದ್ದೀನಿ. ಸ್ವಲ್ಪ ಫ್ರೂಟ್ಸ್ ನಾನು ಇಲ್ಲಿ ಇಡ್ತೀನಿ, ಸ್ವಲ್ಪ ನಾನು ರೂಮ್ಗೆ ಎತ್ಕೊಂಡು ಹೋಗ್ತೀನಿ. ಮತ್ತು ಇದು ಆ್ಯಪಲ್ ಜ್ಯೂಸ್ ತಂದಿದ್ದೀನಿ, ಬಿಕಾಸ್ ನನಗೆ ಆ್ಯಪಲ್ ಜ್ಯೂಸ್ ಇಷ್ಟ. ಯೋಗರ್ಟ್ ಇದೆ, ಆಮೇಲೆ ರೈಸ್ ಇದೆ, ಬಾಸ್ಮತಿ ರೈಸ್, ಬಾಳೆಹಣ್ಣು, ಮತ್ತು ಸಿಸರ್ ತಂದಿದ್ದೀನಿ. ಬಿಕಾಸ್ ಸಿಸರ್ ನೈಫ್ ಎರಡೂ ಸಿಗೋದು ಕಷ್ಟ ಇಲ್ಲಿ. ನಾನು ಅದು ಏನಕ್ಕೋ ತಂದಿಲ್ಲ ಬೆಂಗಳೂರಿಂದ. ಸೊ ಇಷ್ಟಕ್ಕೆ ಎಷ್ಟು ಆಗಿರ್ಬೋದು ಪೌಂಡ್ಸಲ್ಲಿ ಅಂತ ಗೆಸ್ ಮಾಡಿ ಗೈಸ್. ಇದನ್ನೆಲ್ಲ ಇವಾಗ ಅರೇಂಜ್ ಮಾಡೋಣ. ಸೊ ಒಳ್ಳೆ ಟಾಸ್ಕ್ರು ಎಲ್ಲ ನಾನು ಮಾಡ್ಕೋಬೇಕು.
ಆಗುತ್ತೆ ನನಗೆ, ಸ್ಪೆಷಲಿ ಸನ್ಸೆಟ್ ಆಗುವಾಗ. ಅಫ್ಕೋರ್ಸ್ ಸನ್ಸೆಟ್ ಈ ಕಡೆ ಆಗಲ್ಲ, ಸನ್ಸೆಟ್ ಆಪೋಸಿಟ್ ಸೈಡ್ ಆಗುತ್ತೆ, ಆದರೆ ಸ್ವಲ್ಪ ಸ್ವಲ್ಪ ಕಾಣುತ್ತೆ, ಸ್ವಲ್ಪ ಡಿಮ್ ಆಗೋದೆಲ್ಲನೂ. ನೋಡಿ ಹೆಂಗಿದೆ ಇಲ್ಲಿ. ಆ್ಯಂಡ್ ಇದೇ ನಮ್ಮ ಪಕ್ಕದ ರೋಡ್. ಹೀಗೆ ಸ್ಟ್ರೈಟ್ ಹೋದರೆ ಯೂನಿವರ್ಸಿಟಿಗೆ ಹೋಗುತ್ತೆ ಅಷ್ಟೇ. ಇಲ್ಲಿ ತುಂಬ ಕ್ಲೋಸ್ ಆಗಿ ಸ್ಟೇ ಮಾಡ್ತಾಯಿದ್ದೀನಿ, ಸೇಫ್ಟಿ ಪರ್ಪಸ್. ಆ್ಯಂಡ್ ನೋಡಿ ಈ ಥರದ್ದು ಒಂದು ಕಾರ್ಡ್ ಕೊಟ್ಟಿರ್ತಾರೆ ಆಯಿತಾ, ಈ ಥರದ್ದು ಒಂದು ಕಾರ್ಡ್ ಕೊಟ್ಟಿರ್ತಾರೆ. ಇದೇ ನಿಮಗೆ ಕೀ ಡೋರ್ಗೆ. ಸೊ ನೀವು ಟ್ಯಾಪ್ ಮಾಡಿದ್ರೆ ಓಪನ್ ಆಗುತ್ತೆ, ಬೇರೆಯವ್ರ ಕೀ ಬೇರೆಯವ್ರು ಟ್ಯಾಪ್ ಮಾಡಿದ್ರೆ ಡೆಫಿನೆಟ್ಲಿ ಆಗಲ್ಲ. ಸೊ ದಟ್ ಈಸ್ ಒನ್ ಗುಡ್ ಥಿಂಗ್. ಮತ್ತು ಕನ್ನಡದವರು ಸದ್ಯಕ್ಕೆ ನನ್ನ ಅಪಾರ್ಟ್ಮೆಂಟಲ್ಲಿ ಯಾರೂ ಇಲ್ಲ ಅಂತ ನಂಗೆ ಅನಿಸ್ತಾ ಇದೆ, ಬಿಕಾಸ್ ನಾನು ಬಂದಾಗಲಿಂದ ಯಾರೂ ನೋಡಿಲ್ಲ. ಎಲ್ಲರೂ ಇಂಗ್ಲೀಷ್ ಅವರೇ, ಅಂದರೆ ಐರ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್ ಆ ಕಡೆಯಿಂದ ಜಾಸ್ತಿ. ಇಟ್ಸ್ ಓಕೆ, ನಮಗೆ ಸಿಗೋವರೆಗೂ ನಾವು ಹಿಂಗೆ ಇರೋಣ. ಆ್ಯಂಡ್ ಇವಾಗ ನಾನು ಸ್ವಲ್ಪ ಫ್ರೂಟ್ಸ್ ಕಟ್ ಮಾಡ್ಕೊಂಡು ತಂದೆ. ಫ್ರೂಟ್ಸ್ ತಿಂದ್ಬಿಟ್ಟು ಸ್ವಲ್ಪ ಚಿಲ್ ಮಾಡಿ ಎಡಿಟಿಂಗ್ ಕಲ್ತ್ಕೋತಾ ಇದ್ದೀನಿ ಯೂಟ್ಯೂಬಿಂದ. ಬಿಕಾಸ್ ಕಲಿಬೇಕಲ್ವಾ, ನನಗೆ ಸಣ್ಣ ಪುಟ್ಟ ಕಟ್, ಅಟ್ಯಾಚ್, ಮರ್ಜ್, ಶಿಫ್ಟ್, ರಿಅರೇಂಜ್ ಇದೆಲ್ಲ ಬರುತ್ತೆ. ಬಟ್ ಯೂಟ್ಯೂಬ್ ಅಷ್ಟು ಸಾಕಾಗಲ್ಲ. ಸೊ ನಾನೇ ಯೂಟ್ಯೂಬಲ್ಲಿ ಎಡಿಟಿಂಗ್ ಕಲಿತಾ ಇದ್ದೀನಿ. ಸೊ ಇದಾಗಿತ್ತು ನನ್ನ ಫಸ್ಟ್ ಯೂಟ್ಯೂಬ್ ವೀಡಿಯೋ. ಐ ಹೋಪ್ ನಿಮಗೆಲ್ಲ ಇದು ಇಷ್ಟ ಆಗಿರುತ್ತೆ. ಆ್ಯಂಡ್ ಪ್ಲೀಸ್ ಲೆಟ್ ಮೀ ನೋ ಇನ್ ದ ಕಮೆಂಟ್ಸ್ ಮುಂದೆ ಯಾವ್ಯಾವ ಥರ ವೀಡಿಯೋಸ್ ನಿಮಗೆ ಬೇಕು ಅಂತ. ನಾನು ಆದಷ್ಟು ಟ್ರೈ ಮಾಡ್ತೀನಿ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ನಾನು ಇನ್ನೊಂದು ವೀಡಿಯೋಲಿ ಸಿಗ್ತೀನಿ. ಬಾಯ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.